ಹಾಲೆಲೂಯ. ಯಾಕಂದ್ರೆ ಈ ವಿಷಯಗಳು ನೋಡುವಾಗ ಕೆಲವರಿಗೆ ಆಶ್ಚರ್ಯವಾಗಬಹುದು, ಆದರೆ ನನಗೆ ಇದರಲ್ಲಿ ಆಶ್ಚರ್ಯನೇ ಇಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವೆಲ್ಲ ಕಡೆಯ ಕಾಲದ ಸೂಚನೆ. ಏನು? ಕಡೆಯ ಕಾಲದ ಸೂಚನೆಗಳು. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? ಮತ್ತಾಯ 24ರಲ್ಲಿ ಜನಕ್ಕೆ ವಿರುದ್ಧವಾಗಿ ಜನವು, ಜಾತಿಗೆ ವಿರುದ್ಧವಾಗಿ ದೇಶಕ್ಕೆ ವಿರುದ್ಧವಾಗಿ ದೇಶವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಎದ್ದೇಳುತ್ತವೆ, ನಡೀತಾ ಇದೆ. ಪ್ರೈಸ್ ಲಾರ್ಡ್. ಇದೆಲ್ಲ ನಡೆಯುವಾಗ ಏನಂತ ತಿಳ್ಕೊಳ್ಬೇಕಂತೆ? ಕರ್ತನ ಬರೋಣದ ದಿನಗಳು ಸಮೀಪವಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ ಅಂತ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಿಂತ ಯಾವಾಗಲೂ ಕೂಡ ನೀವು ಯಾರಿಗೋಸ್ಕರ ಪ್ರೇಯರ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನಿಮ್ಮ ಸೇವಕನಿಗಾಗಿ ಪ್ರಾರ್ಥನೆ ಮಾಡಿ. ಪ್ರೈಸ್ ಲಾರ್ಡ್. ನಿಮ್ಮ ಸೇವಕನಿಗೆ ನಿಮ್ಮ ಪ್ರಾರ್ಥನೆ ಅಗತ್ಯ ತುಂಬಾ ಇದೆ. ನಾನು ನೋಡ್ತಿರೋರು ಯಾರೇ ಆಗಿದ್ರು ಸರಿ, ನೀವು ಸಭೆಗೆ ಹೋಗ್ತಿರೋದಾದ್ರೆ, ಒಂದು ಸಭೆಯಲ್ಲಿ ನೀವು ಇರೋದಾದ್ರೆ, ನಿಮ್ಮ ಸಭಾ ಪಾಲಕನಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಪ್ರಾಮುಖ್ಯವಾದ ಜವಾಬ್ದಾರಿ ನಿಮ್ಮ ಸೇವಕರಿಗಾಗಿ ಪ್ರಾರ್ಥನೆ ಮಾಡುವಂತದ್ದು. ಅದನ್ನು ಯಾವತ್ತೂ ಕೂಡ ಮರಿಬೇಡಿ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಯಾಕಂದ್ರೆ ಸಭೆಗೆ ಸಭಾ ನಾಯಕನಿದ್ದರೇನೆ ಆ ಸಭೆಗೆ ಒಂದು ಲಕ್ಷಣ, ಆ ಸಭೆಗೆ ಒಂದು ಮರ್ಯಾದೆ. ಪ್ರೈಸ್ ಲಾರ್ಡ್. ಒಂದು ವೇಳೆ ಆ ಸಭೆಯಲ್ಲಿ ಸಭಾ ನಾಯಕನೇ ಸಭಾ ಪಾಲಕನೇ ಇಲ್ಲದೆ ಹೋದ್ರೆ ತೋಳಗಳು ಬಂದು ಏನ್ ಮಾಡ್ತವೆ? ಹರಿದು ತಿಂದು ಬಿಡ್ತವೆ. ಪ್ರೈಸ್ ಲಾರ್ಡ್. ನಿಮ್ಮ ಸಭಾ ಪಾಲಕನಿಗಾಗಿ ನೀವೇನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಹಾಲೆಲೂಯ.